ಧರ್ಮಣ್ಣ ಈ ವಾಡಿ ಒಳಗಿರ್ಬೇಕ, ಇಲ್ಲ ಅಂತಂದ್ರ ನೀರುವುದಿಲ್ಲ. ಅಣ್ಣರ, ಧರ್ಮಣ್ಣ ನಮ್ಮವಾದನ. ನಾನು ಧರ್ಮಣ್ಣ ಸೇರಿ ಎಷ್ಟು ಮಂದಿನ ಪಾರ್ಸಲ್ ಮಾಡಿ ಹೇಳಿ. ಧರ್ಮಣ್ಣ ನನ್ ಸ್ವಂತ ಅಣ್ಣಿದ್ದಂಗ. ಹುಡುಕ್ತೀನಿ ಬಿಡ್ರಿ ಅಣ್ಣರ. ನಿಮಗ್ ಗೊತ್ತದಲ್ಲ, ಈ ಭೋಜನಿಂದ ಆಗ್ದಿರೋ ಕೆಲ್ಸ ಯಾವುದೂ ಇಲ್ಲ ಅಂತ. ಧರ್ಮಣ್ಣ ಎಲ್ಲ ಅಡಗಿರ್ಲಿ, ಹುಡುಕಿ ಕರ್ಕೊಂಬರ್ತೀನಿ ಅಣ್ಣರ. ಚಿಂತೆ ಮಾಡ್ಬೇಡ್ರಿ ಅಣ್ಣರ, ನಾ ಬರ್ತೀನಿ. ಹೊಡಿ ಹೊಡಿ ಹೊಡಿ. ಒಂದ್ ಹೆಣ್ಣು ಒಂದ್ ಗಂಡು ಪದೇ ಪದೇ ಸಿಕ್ತಿದ್ರೆ ಪ್ರೀತಿ ಹರಳುತ್ತಂತೆ. ಯಾವ್ದೋ ಬುಕ್ಕಲ್ಲಿ ಓದಿದ್ದೆ, ಇಲ್ಲೂ ಅದೇ ನಡೀತಿದೆ. ವಿಕ್ರಾಂತ್ ಮತ್ತೆ ಪಲ್ಲವಿ ಪದೇ ಪದೇ ಭೇಟಿ ಆಗ್ತಿದ್ದಾರೆ. ರೀ, ಒಬ್ರನ್ನೊಬ್ರು ಒಪ್ಕೊಂಡು ಅವ್ರ ಮದ್ವೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಯಾವ ದೇವ್ರ ಹತ್ರ ಹರಕೆ ಹೊತ್ಕೋಬೇಕು ಅಂತ ಹೇಳ್ರಿ, ಈಗ್ಲೇ ಆ ದೇವ್ರ ಹತ್ರ ಹರಕೆ ಹೊತ್ಕೊಂಡ್ಬಿಡ್ತೀನಿ. ಹೇಗಾದ್ರೂ ಮಾಡಿ ನಾವು ಇವ್ರನ್ನ ಮತ್ತೆ ಮತ್ತೆ ಸಿಗೋ ತರ ಮಾಡ್ಬೇಕು ನೋಡಿ. ಪಲ್ಲವಿ, ಪ್ರಜ್ಞಾ ಅವ್ರ ಡೈರಿನ ಫೋರ್ಜರಿ ಮಾಡಿದವರು ಸಿಕ್ಕಿದ್ರಮ್ಮ? ತನಿಖೆ ಶುರು ಮಾಡಿದ್ದೀನಿ ಅಜ್ಜಿ, ಇಷ್ಟರಲ್ಲೇ ಸಿಕ್ಕಾಕುತ್ತಾರೆ. ಪ್ರಜ್ಞಾ ಅವ್ರನ್ನ ಬದುಕಕ್ ಬಿಡದವರು ಅವ್ರ ಸಾವಿನ ನಂತರನೂ ಆಟ ಆಡ್ತಾ ಇದ್ದಾರೆ. ಅವ್ರು ಸಿಕ್ಕಾಕೊಂಡ್ರೆ ಮಾತ್ರ ನಾನ್ ಅವ್ರನ್ನ ಸುಮ್ನೆ ಬಿಡೋದಿಲ್ಲ.